ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾವೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಜೊತೆಗೆ ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಏನು ಮಾಧ್ಯಮ ಇದೆ, ಅದರ ಒಂದು ವರದಿಗಾರ ಕೂಡ ಹೌದು. ಟಿಪ್ಪು ವರ್ಧನ್ ಅಂತೇಳಿ ಅವರು ನಮ್ಮ ಸ್ನೇಹಿತರು. ಅವರು ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾನಿಲ್ಲಿ ಈಗ ನಿಂತಿರ್ತಕ್ಕಂಥ ಜಾಗ ನಮ್ಮ ಮದ್ದೂರಿನ ಕೊಲ್ಲಿ ಸರ್ಕಲ್ ಬಳಿ ಇರ್ತಕ್ಕಂತಹ ಒಂದು ಸಿಂಶಾ ನದಿಯ ತಡದಲ್ಲಿ ನಿಂತಿದ್ದೀನಿ ಸ್ನೇಹಿತರೆ. ಸಿಂಶಾ ನದಿ ಪಕ್ಕದಲ್ಲೇ ಒಂದು ಯಂತ್ರಾಗಾರ ಇದೆ. ಈ ಒಂದು ಯಂತ್ರಾಗಾರ ನೀರನ್ನು ರುದ್ರಾಕ್ಷಿಪುರ ಅಂತ ಬರುತ್ತೆ ಒಂದು ಊರು, ಅಲ್ಲಿ ಹಾಗೇನೆ ತೈಲೂರು ಕೆರೆ ಅಂತ 2 ಕೆರೆಗಳಿಗೆ ನೀರು ಉಣಿಸೋದಕ್ಕೆ ಇಲ್ಲಿ ಒಂದು ಸಮರ್ಥವಾದ ಒಂದು 8-9 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಒಂದು ಯಂತ್ರಾಗಾರ. ಇದು ಯಂತ್ರಾಗಾರ. ಇಲ್ಲಿ ನಾನು ನಿಂತಿದ್ದೀನಿ. ಇದು ಸುಸಜ್ಜಿತವಾಗಿರುವಂಥ ಒಂದು ಯಂತ್ರಾಗಾರ. ಏನಿದು ಸುಸಜ್ಜಿತವಾಗಿರ್ತಕ್ಕಂಥ ಯಂತ್ರಾಗಾರ ಅಂದರೆ 280 HP ಇರುವಂತಹ 2 ಮೋಟರ್ಗಳು ಏಕಕಾಲದಲ್ಲಿ ಕೆಲಸ ಮಾಡುವಂತಹ 2 ಮೋಟ್ರ್ಗಳಿದ್ದಾವೆ. ಸುಸಜ್ಜಿತವಾಗಿದ್ದಾವೆ, ಚೆನ್ನಾಗಿದ್ದಾವೆ. 24 ಗಂಟೆ ಸರ್ವಿಸ್ ಕೂಡ ಇಲ್ಲಿ 24 ಗಂಟೆ ಕರೆಂಟು ಸಪ್ಲೈ ಇರುವಂಥ ಒಂದು ನೇರವಾದ ಒಂದು ಕನೆಕ್ಷನ್ ಕೂಡ ಇದೆ ಇಲ್ಲಿಗೆ ಈ ಮೋಟಾರ್. ಆದರೆ 1 ವರ್ಷದಿಂದ ಹಿಡಿದು ಇದು ಕೆಲಸ ನಿರ್ವಹಿಸ್ತಾ ಇಲ್ಲ. ನೋಡಿ, ಇದು ಸತ್ಯ. ಈ ಸತ್ಯವನ್ನು ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಪಾಪ ಆಗೋದಿಲ್ಲ, ನಮ್ಮ ತಹಸೀಲ್ದಾರರಿಗೆ ಪಾಪ ಆಗೋದಿಲ್ಲ. ಯಾಕೆಂದರೆ ಇದರ ನಿರ್ವಹಣೆ ಅವರ ಹೊಣೆಗಾರಿಕೆ. ಇದು ಖಂಡಿತ ಅವರ ಹೊಣೆಗಾರಿಕೆ. ನೋಡಿ, ಇದು ಸಿಂಶಾ ನದಿ. ಈ ಸಿಂಶಾ ನದಿ ಎಷ್ಟು ಕಲುಷಿತ ಆಗಿದೆ ಅಂತಂದರೆ, ನಮ್ಮ ಮುನ್ಸಿಪಾಲ್ಟಿ ಅಂದರೆ ನಗರಸಭೆ ಅಂತ ಏನಿದೆ, ಅದರ ನೀರು, ಕೊಳಚೆ ನೀರು ಕಾಲುವೆಗೆ ಬಿದ್ದು ಕಾಲುವೆಗಳ ಮೂಲಕ ಇಲ್ಲಿ ಬಂದು ಎಲ್ಲ ಕಪ್ಪಾಗಿ ನಿಂತಿದೆ ಸ್ನೇಹಿತರೆ. ಹೀಗೆ ಇವರು DC ಸಾಹೇಬರು ಒಂದು ಸಾರಿ ನಗರಸಭೆ ಸಭಾಂಗಣದಲ್ಲಿ ಒಂದು ಸಭೆ ಕರೆದಿದ್ರಂತೆ. ಅಲ್ಲಿ ಯಾರೋ ಒಬ್ಬ ಕೇಳಿದ್ನಂತೆ, ವೈದ್ಯನಾಥಪುರದ ಹತ್ರ ನೀರು ಎಲ್ಲ ಕಚ್ಚಡ ಆಗದೆ ಯಾತ್ರಾರ್ಥಿಗಳು ಬಂದು ಅಲ್ಲೇ ಮುಳುಗಿ ಎಲ್ಲ ಸ್ನಾನ ಮಾಡಿ ಹೋಯ್ತಾರೆ. ಪಾಪ ದೇವಸ್ಥಾನದ ಏನು ಪವಿತ್ರತೆ, ಅದನ್ನು ಅಲ್ಲಿ ಹೋಗಿ ಎಲ್ಲ ಉರುಳು ಸೇವೆ ಎಲ್ಲ ಮಾಡ್ತಾರೆ. ದೇವರು ಅಂತ ಅಂದಾಗ ಅಂಥವನು ಕೂಡ ಅದನ್ನು ಮಾಡ್ತಾರೆ. ಇದು ನಿಜವಾಗ್ಲೂ ನೋಡಿ, ಇಂಥ ಕೊಳಚೆ ನೀರು ಸರಿಯೇ? ಈ ಥರ ಇದನ್ನು ತಡೆಯುವುದು ಅವರ ಕಾರ್ಯ ಅಲ್ವೇ? ಏನು ಒಂದು ನಗರಸಭೆ ಆ ನೀರು ಬೀಳದಂತೆ ತಡಿಬೇಕು, ಅದನ್ನು ಮಾಡೋ ಕರ್ತವ್ಯ ಅವ್ರದ್ದು ಆಗಿದೆ ಅಂತ ನಾನು ಹೇಳ್ತೀನಿ. ಹೀಗೆ ಒಂದಷ್ಟು ಇಲ್ಲೆಲ್ಲ ಕೊಳಚೆ ಎಲ್ಲ ಕಸ ಕಡ್ಡಿ ಎಲ್ಲನ ತಂದು ಹಾಕ್ತಾಯಿದ್ದಾರೆ. ಒಳಗಡೆಗೆ ಎಲ್ಲ ತಂದು ಸುರಿತಾ ಇದ್ದಾರೆ. ಇದು ಕೂಡ ಅಪರಾಧ. ಹಾಗೆಯೇ ಜಮೀನನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಆಮೇಲೆ ಮರಳು ದಂಧೆ ನಡೀತಾ ಇದೆ. ನೋಡಿ, ಇಲ್ಲೆಲ್ಲ ಮರಳು ದಂಧೆ ನಡೀತಾ ಇದೆ. ಆ ಸೇತುವೆ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಬಿದ್ದೋಗೋ ಚಾನ್ಸಸ್ ಇರ್ತದೆ. ನೋಡಿ, ಇದೆಲ್ಲ ಏನು ಅಧಿಕಾರಿಗಳು ತಮ್ಮ ಏನು ಹದ್ದುಬಸ್ತಿಗೆ ಬರುವಂತಹ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರೋದು ಅವರ ಧರ್ಮ, ಅವರ ಕರ್ತವ್ಯ. ಇದನ್ನು ಸರಿಯಾಗಿ ಮಾಡಿದ್ರೆ ಒಬ್ಬ ರೈತ ನಿಜವಾಗ್ಲೂ ಉಳಿತಾನೆ. ಇವತ್ತು ಅನ್ನದಾತ ಅವನು. ರೈತ ಅನ್ನೋನು ಎಲ್ರಿಗೂ ಅನ್ನವನ್ನು ನೀಡ್ತಕ್ಕಂಥ ಅನ್ನದಾತ. ಅವನನ್ನು ಕಾಪಾಡಬೇಕಾಗಿರೋದು ಸರ್ಕಾರಗಳ ಕರ್ತವ್ಯ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ನಾನು ಕಳೆದ ಕೆಲವು ಹಿಂದಿನ ವರ್ಷ ಇದೇ ಥರ ಇಲ್ಲಿ ರನ್ ಮಾಡಿ ಆ ಕೆರೆಗೆ ನೀರನ್ನು ಕೂಡ ತುಂಬಿಸಿದ್ದೆ. ಅದಕ್ಕೆಲ್ಲ ದಾಖಲೆಗಳು ಇದ್ದಾವೆ. ಅದನ್ನು ನೋಡಿ ತಹಸೀಲ್ದಾರರು, ಹಿಂದೆ ಇದ್ದಂಥ ತಹಸೀಲ್ದಾರರು ನನ್ನನ್ನು ಒಬ್ಬ ಸಮಾಜ ಸೇವಕ ಅಂತ ಹೇಳಿ ಒಂದು ಸನ್ಮಾನ ಕೂಡ ಮಾಡಿದರು. ಅದಕ್ಕೆ ಚಿರಋಣಿ ನಾನು. ಆ ಉದ್ದೇಶದಿಂದಲೇ ನಾನು ಸಮಾಜ ಸೇವೆ ಮಾಡಬೇಕು ಅಂಥೇಳಿ
ನೋಡಿ, ಕುಂದುಕೊರತೆಗಳನ್ನು ಈ ವಾಹಿನಿಗಳ ಮೂಲಕ ದಯಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಚನ್ನಪ್ಪ AC ಅಂತೇಳಿ, ಅಲ್ಲೂ ಕೂಡ ಹಾಕ್ತೀನಿ. ಸೊ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡಿ ಈ ಸತ್ಯವನ್ನು ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ನನ್ನ ಕರ್ತವ್ಯ. ನೋಡಿ, ಇದು ಸರ್ಕಾರಿ ಜಾಗ. ಇದನ್ನು ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಇದು ಪಾರ್ಕ್ ಮಾಡಿ ಇಲ್ಲಿ ಒಂದಷ್ಟು ಏನು ಹಿರಿಯ ನಾಗರಿಕರಿದ್ದಾರೆ ಅವರೆಲ್ಲ ವಾಯುವಿಹಾರ ಮಾಡುವಂಥ ಜಾಗ ಇದಾಗುತ್ತೆ. ಸೊ ಇದು ನ್ಯೂನತೆಗಳು, ಕುಂದುಕೊರತೆಗಳು ಇವನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೇ ಸ್ನೇಹಿತರೆ. ದಿನಾಂಕ 9/5/2026 ಈ ದಿನ. ಸೊ ನನ್ನ ಒಂದು ಏನಿದು ಕೋರಿಕೆ, ಈ ಯಂತ್ರ ಹೊಡೆಯುವಂತೆ ಆಗಿ ಅದು ನೀರು ಎತ್ತುವಂತೆ ಆಗಿ ಅಲ್ಲಿಂದ ಕೆರೆಗಳಿಗೆ ನೀರು ತುಂಬಿಸುವಂಗೆ ಕೇವಲ DC ಸಾಹೇಬರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾರಷ್ಟೇ, ಏನು ಎಲ್ಲ ಕೆರೆಗಳಿಗೂ ನೀರು ತುಂಬಿಸಿ ಅಂತ. ನೋಡಿ, ನೀರು ಇಲ್ಲಿ ಒಂದು ತಡೆಗೋಡೆ ಕಟ್ಟಬೇಕು. ಆ ತಡೆಗೋಡೆ ಒಂದು 10 ಅಡಿ ತಡೆಗೋಡೆ ಕಟ್ಟಿದ್ರೆ ಸೊ ಸಲೀಸಾಗಿ ನೀರು ನಿಂತ್ಕೊಳ್ಳುತ್ತೆ. ನೋಡಿ ಎಂಥ ಅವೈಜ್ಞಾನಿಕ. ನೋಡಿ, ಏನು ತಡೆಗೋಡೆ ಇಲ್ಲದೇ ಇಲ್ಲಿ 8-9 ಕೋಟಿ ಖರ್ಚು ಮಾಡಿ ಸರ್ಕಾರದ ಹಣವನ್ನು ಹಾಳು ಮಾಡಿದ್ದಾರೆ. ಇದು ಸದುಪಯೋಗ ಆಗಬೇಕು. ಹೀಗೆ ಹಲವಾರು ಹಳ್ಳಿಗಳು ಬರ್ತವೆ ಸ್ನೇಹಿತರೆ ಇಲ್ಲಿ. ಆ ಹಳ್ಳಿಗಳಿಗೂ ಇದೇ ಥರ ಯಂತ್ರಗಾರವನ್ನು ಮಾಡಿ ಹೊಳೆಯಿಂದ ನೀರನ್ನು ಎತ್ತುವಂಥ ಕಾರ್ಯ ಮಾಡಿದ್ರೆ ಸುಮಾರು ಜನ ರೈತರುಗಳು ಬದುಕುವುದಂತೂ ಸತ್ಯ. ಇದು ಸತ್ಯವಾದ ಮಾತು. ಇದನ್ನು ನಡೆಸ್ಕೊಡ್ಬೇಕು ಅಂತ ನಮ್ಮ ವಾಹಿನಿ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. DC ಸಾಹೇಬರು ಅಥವಾ ಮಿನಿಸ್ಟ್ರುಗಳು ಅಥವಾ ಮುಖ್ಯಮಂತ್ರಿಗಳು ದಯಮಾಡಿ ಈ ರೈತರನ್ನು ಉಳಿಸೋಕ್ಕೆ ತಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಮೂಲಕ ಕೈ ಮುಗಿದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.